ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 7ನೇ ಅಧ್ಯಾಯ 11ನೆಯ ಶ್ಲೋಕ. ಬಲಂ ಬಲವತಾಂ ಚ್ಯಾಹಂ ಕಾಮರಾಗ ವಿವರ್ಜಿತಂ ಧರ್ಮಾವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಭರತ ಶ್ರೇಷ್ಠ, I am lustless strength in the strong, and the non-immoral lust in the ghosts. ನೋಡು ಅರ್ಜುನ, ಭರತ ಶ್ರೇಷ್ಠನೇ, ಇಲ್ಲಿ ನಾನು ಎಲ್ಲ ಬಲಶಾಲಿಗಳಲ್ಲಿ ಬಲವಂತನಾಗಿದ್ದೇನೆ ಮತ್ತು ಕಾಮರಹಿತವಾಗಿರ್ತಕ್ಕಂಥ ಬಲವೂ ನಾನಾಗಿದ್ದೇನೆ. ಇನ್ನು ಎಲ್ಲ ಜೀವಿಗಳಲ್ಲಿ 84 ಲಕ್ಷ ಚರ ಅಚರ ಜೀವಿಗಳಲ್ಲಿ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವು ನಾನಾಗಿದ್ದೇನೆ, ಧರ್ಮಕ್ಕೆ ವಿರುದ್ಧವಲ್ಲದ ಆಸೆಯು ನಾನಾಗಿದ್ದೇನೆ, ಸಾತ್ವಿಕವಾಗಿರ್ತಕ್ಕಂಥ ಬೆಳವಣಿಗೆಯು ನನ್ನದು ಅಂತ ಅರ್ಥ. ಅಂದರೆ ಭಗವಂತನು ಎಲ್ಲ ಜೀವಿಗಳಲ್ಲಿ ಒಂದು ಆಸೆಯನ್ನ ಇಟ್ಟುಕೊಟ್ಟಿದ್ದಾನೆ. ಅದೇನು ಆಸೆ ಅಂತಂದ್ರೆ, ಯಾವ ಜೀವಿಗಳಿಗೂ ಆ ಆಸೆಯಿಂದ ತೊಂದರೆಯಾಗಬಾರದು ಅನ್ನುವಂಥ ಹೆಬ್ಬಯಕೆಯಿಂದ ಎಲ್ಲರಿಗೂ ಆಸೆಯನ್ನ ಉಂಟು ಮಾಡಿದ್ದಾನೆ. ಕೆಲವರು ಆ ಆಸೆಯನ್ನ ಬಳಸಿಕೊಂಡು ದುರ್ಗತಿಯನ್ನ ಹೊಂದುತ್ತಾರೆ. ಇನ್ನು ಕೆಲವರು ಆ ಆಸೆಯಿಂದ ಇನ್ನೊಬ್ಬರನ್ನ ನಾಶ ಮಾಡ್ತಾರೆ. ಕೆಲವರು ತಾವು ನಾಶವಾಗ್ತಾರ, ಇನ್ನೊಬ್ಬರನ್ನು ನಾಶ ಮಾಡ್ತಾರ. ಈ ರೀತಿಯಾಗಿರ್ತಕ್ಕಂಥ ಬಳಕೆ ಜನರಲ್ಲಿ ನಡೆದಿದೆ. ಅದಕ್ಕೆ ಭಗವಂತ ಏನು ಹೇಳ್ತಾ ಇದ್ದಾನೆ, ನಾನು ಸ್ಥಾಪನೆ ಮಾಡಿರುವಂಥ ಆಸೆ ಎಲ್ಲ ಜೀವರಾಶಿಗಳಲ್ಲಿ ಇದೆ. ಆ ಆಸೆ ಅನ್ನುವಂಥದ್ದನ್ನು ಧರ್ಮಕ್ಕೆ ವಿರುದ್ಧವಲ್ಲದ ರೀತಿಯಲ್ಲಿ ನಾನು ಸ್ಥಾಪನೆ ಮಾಡಿದ್ದೇನೆ. ಬಹಳ ಸಂತ ಸಾಧು ಸಜ್ಜನರು ಆಸೆಗಳನ್ನು ಇಟ್ಟುಕೊಂಡಿರ್ತಾರೆ. ಅವರ ಆಸೆ ಬಹಳ ಆರ್ಷವಾಣಿಯಾಗಿರುತ್ತೆ. ಅದನ್ನೇ ನಾವು ಋಷಿಯ ವಾಣಿ ಅಂತ ಹೇಳ್ತೇವೆ. ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳ್ತೇವೆ. ಇದು ಕೂಡ ಒಂದು ಆಸೆ ಅಲ್ಲವೇ? ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳೋದು ಆಸೆ ಅಲ್ಲವೇ? ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ ಹೇಳೋದು ಆಸೆ ಅಲ್ಲವೇ? ಹೀಗೆ ಆಸೆಗಳನ್ನ ಋಷಿಗಳು ಕೂಡ ವ್ಯಕ್ತಗೊಳಿಸಿದ್ದಾರೆ. ಆ ಆಸೆಯು ನನ್ನದಾಗಿದೆ. ಯಾವ ಬಲ ಇದೆಯಲ್ಲ, ಕಾಮರಹಿತವಾಗಿರತಕ್ಕಂಥ ಬಲ, ಶಕ್ತಿ, ಧೈರ್ಯ, ವೀರ್ಯ, ತೇಜಸ್ಸು, ಇದೆಲ್ಲವೂ ಕೂಡ ನಾನೇ ಆಗಿದ್ದೇನೆ. ಇನ್ನೊಬ್ಬರಿಗೆ ದುಃಖವನ್ನ ಉಂಟು ಮಾಡದಿರತಕ್ಕಂಥ ಶಕ್ತಿಯು ನನ್ನದಾಗಿದೆ. ಹನುಮಂತನಲ್ಲಿ ಇರತಕ್ಕಂಥ ಬಲವನ್ನ ನಾವು ಯಾರು ಹೋಗಿ ತಲುಪುವುದಕ್ಕೆ ಆಗಲಿಲ್ಲ. ಆದರೂ ಕೂಡ ಹನುಮಂತನ ಬಲವನ್ನ ಕುಗ್ಗಿಸುವುದು ಯಾರಿಗೆ ಸಾಧ್ಯವಿದೆ? ಹನುಮಂತನಲ್ಲಿ ಎಷ್ಟು ಬಲ ಇತ್ತು ಅಂತ ಯಾರಿಗೆ ಅಳೆಯಲು ಸಾಧ್ಯವಿದೆ? ಆ ರೀತಿಯಾಗಿರುವಂಥ ಬಲವು ನನ್ನದಾಗಿದೆ. ಭೀಮನಲ್ಲಿರತಕ್ಕಂಥ ಶಕ್ತಿಯು ನನ್ನದಾಗಿದೆ. ಬಲವಂತರಲ್ಲಿರತಕ್ಕಂಥ ಕಾಮರಹಿತವಾಗಿರುವಂಥ ಬಲವು ನನ್ನದಾಗಿದೆ. ದುಃಖದಾಯಕವಾಗಿರತಕ್ಕಂಥ ಆಸೆಯು ದುರ್ಜನರಲ್ಲಿ ಇರಬಹುದು, ದುರ್ಬಳಕೆ ಮಾಡಿಕೊಳ್ಳುವವರು ಇರಬಹುದು. ಆದರೆ ನನ್ನ ಆಸೆಯು ಯಾರಿಗೂ ಕೂಡ ದುಃಖವನ್ನು ಕೊಡುವಂಥದ್ದಲ್ಲ. ಧರ್ಮಕ್ಕೆ ವಿರುದ್ಧವಲ್ಲದ ಆಸೆಯು ನನ್ನದು. ಧರ್ಮದ ಅಭಿವೃದ್ಧಿ ಮಾಡುವಂಥ ಆಸೆ ನನ್ನದಾಗಿದೆ ಅಲ್ಲದಲೇ ಧರ್ಮ ಕುಗ್ಗಿಸುವಂಥ, ಧರ್ಮ ನಾಶ ಮಾಡುವಂಥ ಆಸೆಯು ನನ್ನದಲ್ಲ. ಆದ್ದರಿಂದ ಈ ಎಲ್ಲ ಜೀವರಾಶಿಗಳಲ್ಲಿ ನಾನು ಆಶಾರೂಪದಿಂದ ಇದ್ದೇನೆ. ಇದ್ದರೂ ಕೂಡ ಧರ್ಮಕ್ಕೆ ವಿರುದ್ಧವಲ್ಲದ ರೀತಿಯ
ಆಸೆಯು ನನ್ನದಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಆಸೆಯನ್ನು ಹೊಂದಿ ದುರಾಸೆಯನ್ನು ವರ್ಜಿತವಾಗಿರ್ತಕ್ಕಂಥ ಜೀವನವು ಮನುಷ್ಯರಿಗೆ ಸೂಕ್ತವಾಗಿರುವುದು. ಅಂಥ ಆಶಾದಾಯಕವನ್ನು ಇಟ್ಟುಕೊಂಡು ಯುದ್ಧ ಮಾಡೋದಕ್ಕೆ ಸಿದ್ಧನಾಗು ಅನ್ನುವಂಥ ಅಭಿಪ್ರಾಯವನ್ನು ಪರಮಾತ್ಮನು ಇಲ್ಲಿ ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.